ಕ್ರಿಕೆಟ್ ಇತಿಹಾಸದಲ್ಲೇ ಬಹುಶಃ ಇದೇ ಮೊದಲ ಬಾರಿಗೆ ಚಾಂಪಿಯನ್ಸ್ ತಂಡಕ್ಕೆ ಟ್ರೋಫಿ ನೀಡದೇ ಇರುವ ಘಟನೆ ನಡೆದಿದೆ. ದುಬೈನಲ್ಲಿ ನಡೆದ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು ಸೋಲಿಸಿತು. ಆದರೆ ಸೂರ್ಯಕುಮಾರ್ ಯಾದವ್ ನೇತೃತ್ವದ ವಿಜೇತ ಭಾರತ ತಂಡಕ್ಕೆ ಟ್ರೋಫಿ ಮಾತ್ರ ಸಿಗಲಿಲ್ಲ. ಹೌದು, ಟೂರ್ನಿ ಉದ್ದಕ್ಕೂ ಪಾಕಿಸ್ತಾನಿ ಆಟಗಾರರೊಂದಿಗೆ ಹಸ್ತಲಾಘವ ಮಾಡುವುದನ್ನು ಮತ್ತು ಪಂದ್ಯಕ್ಕೂ ಮೊದಲು ನಡೆಯಬೇಕಿದ್ದ ಫೋಟೋ ಶೂಟ್ ಅನ್ನು ಭಾರತೀಯ ತಂಡ ನಿರಾಕರಿಸಿತು. ನಿನ್ನೆ ಪಂದ್ಯ ಕೊನೆ ಕ್ಷಣದವರೆಗೂ ಅಭಿಮಾನಿಗಳನ್ನು ತುದ್ದುಗಾಲಲ್ಲಿ ನಿಲ್ಲಿಸಿದ್ದ ಹೈ ವೋಲ್ಟೇಜ್ ಫೈನಲ್ ಪಂದ್ಯದಲ್ಲಿ ಭಾರತವು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ಧ 5 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿತು. ಇದರೊಂದಿಗೆ ಏಷ್ಯಾ ಕಪ್ನಲ್ಲಿ 9ನೇ ಬಾರಿ ಅಂದರೆ ಏಕದಿನದಲ್ಲಿ 7, T20ಯಲ್ಲಿ 2 ಪ್ರಶಸ್ತಿ ಗೆದ್ದ ಟೀಂ ಇಂಡಿಯಾ ಏಷ್ಯಾ ಖಂಡಕ್ಕೆ ತಾನೇ ಅಧಿಪತಿ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿತು. 41 ವರ್ಷಗಳ ಟೂರ್ನಿಯ ಇತಿಹಾಸದಲ್ಲಿ ಅಪೂರ್ವ ಪಂದ್ಯಕ್ಕೆ ಸಾಕ್ಷಿಯಾದ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಜಿದ್ದಾಜಿದ್ದಿನ ಪಂದ್ಯದಲ್ಲಿ ಪಾಕಿಸ್ತಾನ ಒಡ್ಡಿದ್ದ 147 ರನ್ಗಳ ಗುರಿ ಬೆನ್ನತ್ತಿದ್ದ ಭಾರತವು ಹಲವು ಪ್ರಕ್ಷುಬ್ಧ ಕ್ಷಣಗಳನ್ನು ಎದುರಿಸಿತು. ಇದರ ಹೊರತಾಗಿಯೂ ತಿಲಕ್ ವರ್ಮಾ 69, ಸಂಜು ಸ್ಯಾಮ್ಸನ್ 24 ಮತ್ತು ಶುಭಮ್ ದುಬೆ 33 ರನ್ಗಳ ಕೆಚ್ಚೆದೆಯ ಹೋರಾಟದಿಂದ ಗೆದ್ದು ಬೀಗಿತು. ರೌಫ್ ಬುಡಕ್ಕೆ ಬಿತ್ತು ಫೈಟರ್ ಜೆಟ್. ಪಾಕಿಸ್ತಾನದ ವೇಗಿ ಹ್ಯಾರಿಸ್ ರೌಫ್ ಮಾಡಿದ್ದ 6-0 ಸಗ್ನೆಗೆ ಭಾರತದ ವೇಗಿ ಜಸ್ಪ್ರೀತ್ ಬುಮ್ರಾ ಅವರು ತಕ್ಕ ಪ್ರತಿಕ್ರಿಯೆ ನೀಡಿದ್ದಾರೆ. ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಹ್ಯಾರಿಸ್ ರೌಫ್ ಅವರನ್ನು ಅತ್ಯುತ್ತಮ ಯಾರ್ಕರ್ಗೆ ಕ್ಲೀನ್ ಬೋಲ್ಡ್ ಮಾಡಿದ ನಂತರ ವಿಮಾನ ಅಪಘಾತದ ಸನ್ನೆ ಮಾಡಿ ಅಣಕಿಸಿದ್ದಾರೆ. ಇದರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ಭಾರಿ ವೈರಲ್ ಆಗಿದೆ. ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾನುವಾರ ಸಂಜೆ ನಡೆದ ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಪಾಕಿಸ್ತಾನ ತಂಡ 19.1 ಓವರ್ಗಳಲ್ಲಿ ಕೇವಲ 146 ರನ್ ಗಳಿಸಿ ಆಲ್ಔಟ್ ಆಯಿತು. ಒಂದು ಹಂತದಲ್ಲಿ 13ನೇ ಓವರ್ನಲ್ಲಿ 1 ವಿಕೆಟ್ ಪತನಕ್ಕೆ 113 ರನ್ ಗಳಿಸಿ ಉತ್ತಮ ಸ್ಥಿತಿಯಲ್ಲಿದ್ದ ಪಾಕಿಸ್ತಾನ ತಂಡಕ್ಕೆ 134 ಮೊತ್ತ ತಲುಪಬೇಕಾದರೆ 8 ವಿಕೆಟ್ ಕಳೆದುಕೊಂಡಿತ್ತು. ಬುಮ್ರಾ ಅವರು ಹ್ಯಾರಿಸ್ ಅವರನ್ನು ಯಾರ್ಕರ್ ಎಸೆದು ಸ್ಟಂಪ್ ಎಗರಿಸಿದರು. ಅಲ್ಲಿಗೆ ಪಾಕಿಸ್ತಾನದ 9ನೇ ವಿಕೆಟ್ ಪತನವಾಯಿತು. ರೂಫ್ ವಿಕೆಟ್ ಪಡೆದ ನಂತರ ಜಸ್ಪ್ರೀತ್ ಬುಮ್ರಾ ಅವರು ವಿಮಾನ ಪತನದ ಸನ್ನೆ ಮಾಡಿ ಅಣಕಿಸಿದರು. ಬುಮ್ರಾ ಅವರು ಮತ್ತೆ 20ನೇ ಓವರ್ನ ಮೊದಲನೇ ಎಸೆತದಲ್ಲಿ ಮೊಹಮ್ಮದ್ ನವಾಜ್ ಅನ್ನು ರಿಂಕು ಸಿಂಗ್ ಅವರಿಗೆ ಕ್ಯಾಚ್ ಕೊಡಿಸುವ ಮೂಲಕ ಪಾಕಿಸ್ತಾನದ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಂಡಿತು. ಹ್ಯಾರಿಸ್ ರೌಫ್ ಮಾಡಿದ್ದೇನು ಅಂತ ನೋಡೋದಾದ್ರೆ, ಸೆಪ್ಟೆಂಬರ್ 21ರಂದು ನಡೆದ ಭಾರತ ವರ್ಸಸ್ ಪಾಕಿಸ್ತಾನ ಸೂಪರ್ 4 ಪಂದ್ಯದಲ್ಲಿ ಹ್ಯಾರಿಸ್ ರೌಫ್ ಅವರು ಬೌಂಡರಿ ಲೈನ್ ಬಳಿ ಫೀಲ್ಡಿಂಗ್ ಮಾಡುತ್ತಿದ್ದಾಗ ಭಾರತದ ಕ್ರಿಕೆಟ್ ಅಭಿಮಾನಿಗಳು ಕೊಹ್ಲಿ ಕೊಹ್ಲಿ ಎಂದು ಘೋಷಣೆ ಕೂಗಿದರು. ಆಗ ಹ್ಯಾರಿಸ್ ರೌಫ್ ವಿಮಾನ ಅಪಘಾತ ಮತ್ತು 6-0 ಸನ್ನೆಗಳನ್ನು ಮಾಡಿದ್ದರು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಈ ಘಟನೆಗೆ ಆಕ್ಷೇಪ ವ್ಯಕ್ತಪಡಿಸಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ICCಗೆ ಅಧಿಕೃತ ದೂರು ನೀಡಿತು. ವಿಚಾರಣೆ ನಡೆಸಿದ ICC ಅಧಿಕಾರಿಗಳು ರೂಫ್ ಅವರಿಗೆ ಪಂದ್ಯದ ಶುಲ್ಕದ 30% ದಂಡ ವಿಧಿಸಿದ್ದರು. ಭಾರತೀಯ ಸೇನೆಗೆ ಪಂದ್ಯದ ಹಣ ಅರ್ಪಣೆ. ಏಷ್ಯಾ ಕಪ್ ಪಂದ್ಯಗಳಿಂದ ತಾವು ಗಳಿಸಿದ ಸಂಪೂರ್ಣ ಪಂದ್ಯ ಶುಲ್ಕವನ್ನು ಭಾರತೀಯ ಸಶಸ್ತ್ರ ಪಡೆಗಳಿಗೆ ನೀಡುವುದಾಗಿ ಸೂರ್ಯಕುಮಾರ್ ಯಾದವ್ ಘೋಷಿಸಿದ್ದಾರೆ. ನಮ್ಮ ತಂಡದ ಆಟಗಾರರು ಉತ್ತಮ ಪ್ರದರ್ಶನ ನೀಡಿದರು. ವಿಶ್ವಕಪ್ ವರ್ಷಕ್ಕೆ ಈ ಕ್ಷಣಗಳು ಬಹಳ ಮುಖ್ಯ. ಟ್ರೋಫಿ ನೀಡದಿದ್ದಕ್ಕೆ ಬೇಸರವಿಲ್ಲ. ನಾವು ಗೆದ್ದಾಗ ಕ್ರೀಡಾಂಗಣದಲ್ಲಿ ಜನರು ಸಂತೋಷ, ಸಂಭ್ರಮದ ಕ್ಷಣ ನಮ್ಮ ಮುಂದಿನ ಪಂದ್ಯಕ್ಕೆ ಸ್ಫೂರ್ತಿ. ಆಟ ಮುಗಿದ ಮೇಲೆ ನೆನಪುಗಳು ಉಳಿಯುತ್ತವೆ, ಆದರೆ ಟ್ರೋಫಿ ಅಲ್ಲ ಎಂದು ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ. ಇನ್ನು ಭಾನುವಾರ ನಡೆದ ಹೈ ವೋಲ್ಟೇಜ್ ಫೈನಲ್ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು 5 ವಿಕೆಟ್ಗಳಿಂದ ಮಣಿಸಿದ ಭಾರತ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕಾಗಿ ಕಾಯುತ್ತಿತ್ತು. ಆದರೆ ವಿಜೇತರ ಟ್ರೋಫಿಯನ್ನು ಯಾರು ನೀಡುತ್ತಾರೆ ಎಂದು ಭಾರತೀಯ ತಂಡದ ಆಡಳಿತ ಮಂಡಳಿ ವಿಚಾರಿಸಿದಾಗ ಅದು ACC ಮುಖ್ಯಸ್ಥ ಮೊಯಿನ್ ನಖ್ವಿ ಎಂದು ತಿಳಿದುಬಂತು. ಪಾಕಿಸ್ತಾನಿ ಸಚಿವರಾಗಿರುವ ನಖ್ವಿ ಅವರಿಂದ ಟ್ರೋಫಿ ಸ್ವೀಕರಿಸಲು ಭಾರತ ತಂಡ ಸ್ಪಷ್ಟವಾಗಿ ನಿರಾಕರಿಸಿತು. ಈ ಹಿನ್ನೆಲೆಯಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವು ಬಹಳ ವಿಳಂಬವಾಗಿ ನಡೆಯಿತು. ನಖ್ವಿ ವೇದಿಕೆ ಮೇಲೆ ನಿಂತಾಗ ಭಾರತೀಯ ಆಟಗಾರರು ಸುಮಾರು 15 ಗಜಗಳಷ್ಟು ದೂರದಲ್ಲಿಯೇ ನಿಂತು ಮುಂದೆ ಬರಲು ಒಪ್ಪಲೇ ಇಲ್ಲ. ಈ ಸಂದರ್ಭದಲ್ಲಿ ಇನ್ನು ಕ್ರೀಡಾಂಗಣದಲ್ಲಿದ್ದ ಭಾರತೀಯರು ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗುತ್ತಾ ನಖ್ವಿಯರನ್ನು ಹೀಯಾಳಿಸಿದರು. ವೇದಿಕೆಯಲ್ಲಿ ಇದ್ದ ಎಮಿರೇಟ್ಸ್ ಕ್ರಿಕೆಟ್ ಮಂಡಳಿಯ ಉಪಾಧ್ಯಕ್ಷ ಖಲೀದ್ ಅಲ್ ಅವರಿಂದ ಟ್ರೋಫಿ ಸ್ವೀಕರಿಸಲು ಭಾರತಕ್ಕೆ ಯಾವುದೇ ಅಭ್ಯಂತರ ಇರಲಿಲ್ಲ. ಆದರೆ ಅದಕ್ಕೆ ನಖ್ವಿ ಅವಕಾಶವನ್ನೇ ನೀಡಲಿಲ್ಲ. ಒಂದು ವೇಳೆ ನಖ್ವಿ ಒತ್ತಾಯಪೂರ್ವಕವಾಗಿ ಟ್ರೋಫಿ ನೀಡಲು ಪ್ರಯತ್ನಿಸಿದರೆ ಅಧಿಕೃತವಾಗಿ ಪ್ರತಿಭಟನೆ ದಾಖಲಿಸುವುದಾಗಿ ಭಾರತೀಯ ತಂಡವು ಎಚ್ಚರಿಕೆಯನ್ನು ನೀಡಿತ್ತು. ಸ್ಥಳದಲ್ಲಿ ಪರಿಸ್ಥಿತಿ ಬಿಗಡಾಯಿಸುತ್ತಿದ್ದಂತೆ ಸಂಘಟಕರು ಇದ್ದಕ್ಕಿದ್ದಂತೆ ಟ್ರೋಫಿಯನ್ನು ವೇದಿಕೆಯಿಂದ ಡ್ರೆಸ್ಸಿಂಗ್ ರೂಮ್ಗೆ ತೆಗೆದುಕೊಂಡು ಹೋದರು. ಅಂತಿಮವಾಗಿ ಕೇವಲ ವೈಯಕ್ತಿಕ ಪ್ರಶಸ್ತಿಗಳನ್ನು ಮಾತ್ರ ಭಾರತೀಯ ಆಟಗಾರರಿಗೆ ವಿತರಿಸಲಾಯಿತು ಮತ್ತು ವಿಜೇತ ತಂಡಕ್ಕೆ ಟ್ರೋಫಿಯನ್ನು ನೀಡದೆ ಸಮಾರಂಭವನ್ನು ಮುಕ್ತಾಯಗೊಳಿಸಲಾಯಿತು.